Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ನಿರ್ಮಾಣ ಈ ಗ್ರಂಥವನ್ನ ಕಿರು ಹೊತ್ತಿಗೆಯನ್ನ ಆಧರಿಸಿ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಸುತ್ತಲೂ ಆಗುತ್ತಿರುವುದನ್ನು ನೀವು ನೋಡುತ್ತಿರುವಿರಿ. ಜಗತ್ತಿನಲ್ಲಿ ಪ್ರತಿಯೊಂದು ಪರಸ್ಪರ ಪ್ರಭಾವವುಳ್ಳವುಗಳು. ನಮ್ಮ ದೇಹ ಸಂರಕ್ಷಣೆಗೆ ಮನಸ್ಸಿನ ಸ್ವಲ್ಪ ಭಾಗವನ್ನು ಉಪಯೋಗಿಸುವೆವು. ಇದಲ್ಲದೆ ಉಳಿದ ಮನಃಶಕ್ತಿಯೆಲ್ಲ ಹಗಲು ರಾತ್ರಿಯೂ ಇತರರ ಮೇಲೆ ತಮ್ಮ ಪ್ರಭಾವವನ್ನು ಬೀರುವುದರಲ್ಲಿ ಉಪಯೋಗಿಸಲ್ಪಡುತ್ತಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂತಂದ್ರೆ ಪ್ರತಿಯೊಂದು ಕೂಡ ಪರಸ್ಪರ ಪ್ರಭಾವ ಉಳ್ಳದ್ದು ಅಂತಂದ್ಬಿಟ್ಟು, ಒಂದು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಾನು ನಿಮ್ಮ ಮೇಲೆ ಪ್ರಭಾವ ಬೀರ್ತೀನಿ, ನೀವು ನಮ್ಮ ಮೇಲೆ ಪ್ರಭಾವ ಬೀರ್ತೀರ. ಹೀಗೆ ಇಡೀ ಪ್ರಪಂಚದಲ್ಲಿ ಎಲ್ಲರ ಮೇಲೂ ಕೂಡ ಪ್ರಭಾವ ಬೀರ್ತಾ ಇರ್ತಾರೆ. ಆ ರೀತಿ ಪ್ರಭಾವ ಬೀರದೇ ಇರೋಕ್ ಸಾಧ್ಯನೇ ಇಲ್ಲ. ನಾವು ಪ್ರಭಾವ ಬೀರ್ಬೇಕು ಅಂತ ನಾವು ಪ್ರಯತ್ನ ಪಡದೇ ಇರ್ಬೋದು. ಅದು ಇಲ್ದೆ, ನನ್ನ ಪ್ರಯತ್ನ ಇಲ್ದೇನೂ ಕೂಡ ನಿಮ್ಮ ಮೇಲೆ ಅದು ಪ್ರಭಾವ ಉಂಟಾಗ್ತಾ ಇರುತ್ತೆ. ಹಾಗೇನೆ ಕೂಡ ಅಷ್ಟೇ, ನೀವೇನು ಪ್ರಯತ್ನ ಪಡದೇ ಇರ್ಬೋದು, ಆದ್ರೂ ಕೂಡ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಚಿಂತನೆಗಳು, ನಿಮ್ಮ ಜೀವನ ರೀತಿ, ಲೈಫ್ ಸ್ಟೈಲ್, ಇದೆಲ್ಲದೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಿಮಗೆ ಕೊಟ್ಟಿರುತ್ತೆ. ಆ ವ್ಯಕ್ತಿತ್ವ ಏನ್ ಮಾಡುತ್ತೆ ಅಂತಂದ್ಬಿಟ್ರೆ ಇತರರ ಮೇಲೆ ಪ್ರಭಾವ ಬೀರುತ್ತೆ. ಹೇಗೆ ಪ್ರಭಾವ ಬೀರುತ್ತೆ ಅಂತಂದ್ಬಿಟ್ರೆ, ನಮ್ಮ ವ್ಯಕ್ತಿತ್ವ ಅಂತಂದ್ಬಿಟ್ರೆ ಕೇವಲ ದೇಹಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ. ದೇಹದಿಂದಲೂ ಹೊರಗೂ ಕೂಡ ಅದು ತನ್ನ ಸ್ಪಂದನವನ್ನ ವ್ಯಾಪಿಸ್ಕೊಂಡ್ಬಿಟ್ಟಿರುತ್ತೆ. ದೇಹದಿಂದ ಹೊರಗನ್ನು ಕೂಡ ನಮ್ಮ ವ್ಯಕ್ತಿತ್ವ ವ್ಯಾಪಿಸ್ಕೊಂಡಿರುತ್ತೆ. ಬರೀ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ ನಮ್ಮ ವ್ಯಕ್ತಿತ್ವ ಅಂತಲ್ಲ. ಹೊರಗಿನ ಪದರ ಇದೆಯಲ್ಲ, ಅಷ್ಟಕ್ಕೆ ಮಾತ್ರ ಅಲ್ಲ, ಅದನ್ನು ಮೀರಿ ನಮ್ಮ ವ್ಯಕ್ತಿತ್ವ ವಿಸ್ತಾರಗೊಂಡಿರುತ್ತೆ. ಅದು ಹೇಗೆ ಅಂತಂದ್ರೆ, ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಈಗ ಭೂಮಿ ಇರುತ್ತಲ್ಲ, ಭೂಮಿಯನ್ನು ನಾವು ಭೌಗೋಳಿಕ ಇಷ್ಟಕ್ಕೆ ಮಾತ್ರ ಏನ್ ಮಾಡ್ತೀವಲ್ಲ, ಇಷ್ಟಿರುತ್ತಲ್ವಾ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತಾ? ನಿಮಗೆ ಗೊತ್ತಿದೆ ಅಲ್ವಾ? ಆಮೇಲೆ ಅದು ವಾತಾವರಣ ಇರುತ್ತೆ. ಆಮೇಲೆ ಏನಿರುತ್ತೆ, ಅದರ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಇದೆಲ್ಲ ಸೇರಿ ಆ ಭೂಮಿ ಆಗಿರ್ತಕ್ಕಂಥದ್ದು. ಆ ಭೌತಿಕ ವಲಯನ್ನು ಮೀರಿ ಅದು ಬೆಳೆದಿರುತ್ತೆ ಭೂಮಿ ಅಲ್ವಾ? ನಿಮ್ಗೆಲ್ಲ ಗೊತ್ತಿದೆ ಇದು. ಹಾಗೇನೆ ನಮ್ಮ ವ್ಯಕ್ತಿತ್ವ ಕೂಡ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ, ಹೇಗದು ವ್ಯಾಪಿಸ್ಕೊಂಡಿದೆ ಹೊರಗಡೆ ಅಂತಬಿಟ್ಟು. ಹೊರಗಡೆ ಚಾಚ್ಕೊಂಡಿದೆ ನಮ್ಮ ವ್ಯಕ್ತಿತ್ವ ಅಂತ ನಮಗೆ ಗೊತ್ತಿಲ್ಲ. ಅದು ಹೊರಗಡೆ ಚಾಚ್ಕೊಂಡಿರುತ್ತೆ, ಇದರ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತಾ ಇರುತ್ತೆ. ಮತ್ತೆ ಹೊರಗಿನ ಸನ್ನಿವೇಶಗಳಿಂದ, ವಾತಾವರಣಗಳಿಂದ ಹೊರಗಡೆ ಅನೇಕ ರೀತಿಯ ವೈಬ್ರೇಷನ್ಸ್ ಇದೆ. ಆ ವೈಬ್ರೇಷನ್ ಸೆಳ್ಕೊತಾ ಇರ್ತದೆ. ಸೆಳ್ಕೊಂಡ್ಬಿಟ್ಟು ತನ್ನದೇ ಆಗಿರ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳತ್ತೆ. ಈ ವ್ಯಕ್ತಿತ್ವ ಹೇಗೆ ನಿರ್ಮಾಣವಾಗುತ್ತೆ? ನಮ್ಮ ವ್ಯಕ್ತಿತ್ವ ಹೇಗೆ ನಿರ್ಮಾಣವಾಗುತ್ತೆ? ನಮ್ಮ ವ್ಯಕ್ತಿತ್ವ ಅಂತಂದ್ರೆ ಏನು? ಈಗ ಒಂದು ವೇದಾಂತದ ಪ್ರಕಾರ, ನಮ್ಮ ಧರ್ಮದ ಪ್ರಕಾರ ವ್ಯಕ್ತಿತ್ವಕ್ಕೆ ಹಲವು ಪದರಗಳಿವೆ ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ದಟ್, ನಮ್ಮ ವ್ಯಕ್ತಿತ್ವ ಹೇಗೆ ನಿರ್ಮಾಣವಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಈ ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ 5 ಅಂಶಗಳು ಸೇರ್ಕೊಂಡಿವೆ. 5 ಅಂಶಗಳು. ಮೊದಲನೇದು ಏನಪ್ಪಾ ಅಂತಂದ್ಬಿಟ್ರೆ, ನಾವು ಪಡೆದು ಬಂದಿರತಕ್ಕಂಥ ಸಂಸ್ಕಾರಗಳು. ಎರಡನೇದು ಏನಪ್ಪಾ ಅಂತಂದ್ಬಿಟ್ರೆ ವಾತಾವರಣ. ನಾವು ಎಲ್ಲಿ ಬೆಳಿತೀವಿ, ಎಲ್ಲಿ ಇರ್ತೀವಿ ಅಂತಕ್ಕಂಥ ವಾತಾವರಣ. ಮೂರನೇ ಅಂಶ ಯಾವುದಪ್ಪ ಅಂತಂದ್ಬಿಟ್ರೆ, ನಾವು ಮಾಡ್ತಕ್ಕಂಥ ಕೆಲಸ, ವರ್ಕ್ ವಿ ಡೂ, ಅದು ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಅದರಿಂದಲೂ ನಮ್ಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತೆ. ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಂದ್ಬಿಟ್ರೆ ಶಿಕ್ಷಣದಿಂದಲೂ ಕೂಡ ನಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಪರಿಣಾಮಗಳು ಉಂಟಾಗತ್ತೆ. ಶಿಕ್ಷಣ. ಆಮೇಲೆ ಇನ್ನೊಂದು 5ನೇ ಅಂಶ ಯಾವುದು ಅಂದ್ರೆ, ನಾವು ಯಾವುದನ್ನ ನಮ್ಮ ಆದರ್ಶ ಅಂತ ಇಟ್ಕೊಂಡಿರ್ತೀವೋ ಅದು ಆದರ್ಶ. ನಾವು ಯಾವುದನ್ನ ಆದರ್ಶ ಅಂತ ಸ್ವೀಕರಿಸ್ತೀವೋ ಅದು ನಮ್ಮ ಮೇಲೆ
ತುಂಬಾ ಪರಿಣಾಮ ಉಂಟು ಮಾಡುತ್ತೆ. ಅದು ನನ್ನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿಬಿಡುತ್ತೆ. ಅದು ಹಾಗೆ 5 ಅಂಶಗಳು ಸೇರಿಬಿಟ್ಟು ನಮ್ಮ ವ್ಯಕ್ತಿತ್ವದ ಒಂದು ರೂಪ ಬಂದಿರತಕ್ಕಂಥದ್ದು. ನಮಗೆ ಈ ದೈಹಿಕ ರೂಪ ಅಂತ ಹೇಳೋದಲ್ಲ, ಅದು ದೈಹಿಕ ರೂಪ ಅದು ಬೇರೆ, ಅದು ಬಟ್ ವ್ಯಕ್ತಿತ್ವದ ಒಂದು ರೂಪ, ಆ ರೂಪ ಬಂದಿದೆ ನನಗೆ. ಈಗ ಉದಾಹರಣೆ ಸಂಸ್ಕಾರ ಆಯ್ತಲ್ಲ, ಈ ಸಂಸ್ಕಾರ ಅದು ಹಿಂದಿನ ಜನ್ಮದ ಸಂಸ್ಕಾರನೂ ಬಂದಿರ್ಬೋದು, ಮತ್ತೆ ಆನುವಂಶಿಕವಾಗಿ ಕೂಡ ಎಷ್ಟೋ ಸಂಸ್ಕಾರ, ಹೆರಿಡಿಟರಿ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರಲ್ಲ, ಅದರಿಂದಲೂ ಕೂಡ ಅನೇಕ ಗುಣಗಳು ನಮಗೆ ಬಂದ್ಬಿಟ್ಟಿರುತ್ತೆ. ಈ ಜಿನೋಮ್ ಜೀನ್ಸ್ ಎಲ್ಲ ಕೇಳಿದಿರಲ್ಲ ನೀವು, ಜೀನ್ಸ್ ಬಗ್ಗೆ ಕೇಳಿದ್ದೀರ. ಜಿನೋಮ್ ಪ್ರಾಜೆಕ್ಟ್ ಅಂತ ಕೇಳಿದ್ದೀರ ನೀವು? ಜಿನೋಮ್ ಪ್ರಾಜೆಕ್ಟ್ ಅಂತ ಬಿಟ್ಟು ಕೆಲವು ವರ್ಷಗಳ ಹಿಂದೆ ಒಂದು ಸುಮಾರು 10-12 ವರ್ಷಗಳು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು. ಅದರ ಉದ್ದೇಶ ಏನಪ್ಪಾ ಅಂತ ಅಂದ್ಬಿಟ್ರೆ, ಈ ಜೀನ್ಸ್ ಮೂಲಕ ನಮ್ಮ ಮನುಷ್ಯನ ವ್ಯಕ್ತಿತ್ವದ ಎಲ್ಲಾ ಅಂಶಗಳನ್ನು ಕೂಡ ನಾವು ವಿವರಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು, ಡಿಕೋಡಿಂಗ್ ದಿ ಜೀನ್ಸ್ ಅಂತ ಅಂದ್ಬಿಟ್ಟು, ಅದ್ರ ಮೂಲಕ ಎಲ್ಲವನ್ನು ಕೂಡ ವಿವರಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು ಅವರು ಒಂದು ದೊಡ್ಡ ಯೋಜನೆ ಇಟ್ಕೊಂಡ್ಬಿಟ್ಟು, ಆಂಬಿಷಿಯಸ್ ಪ್ರಾಜೆಕ್ಟ್ ಅದು, ಜಿನೋಮ್ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು. ಆಮೇಲೆ ಎಷ್ಟೋ ವರ್ಷಗಳೆಲ್ಲ ನಡೆದ ಮೇಲೆ ಅದ್ರ ರಿಸಲ್ಟ್ ಬಂತು. ಆ ರಿಸಲ್ಟ್ ನಲ್ಲಿ ಏನ್ ಗೊತ್ತಾಯ್ತು ಅಂತ ಅಂದ್ಬಿಟ್ಟು, ಅಷ್ಟೆಲ್ಲ ದೊಡ್ಡದಾಗಿ ನಡೆದ್ರಲ್ಲ, ಆಮೇಲೆ ಎಲ್ಲ ಗೊತ್ತಾಯ್ತಂತೆ ಕೇವಲ 35% ಮಾತ್ರ ಅವ್ರು ವಿವರಿಸಬಲ್ಲರು ಅಂತ ಅಂದ್ಬಿಟ್ಟು. ಜಿನೋಮ್ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ವಿವರಿಸೋದಕ್ಕೆ ಓನ್ಲಿ 35% ಮಾತ್ರ ಸಾಧ್ಯ, ಮತ್ತು ಉಳಿದಿದ್ದ ಬೇರೆ ಅಂಶಗಳು ಎಷ್ಟೋ ಇವೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸ್ತಕ್ಕಂತಹದ್ದು ನಮ್ಮ ಹಿಂದಿನ ಜನ್ಮದಲ್ಲಿ ಬಂದಿರತಕ್ಕಂತಹ ಸಂಸ್ಕಾರಗಳು. ಅದ್ರ ಹಿಂದಿನ ಜನ್ಮದ ಬಗ್ಗೆ ಎಲ್ಲ ನಾನು ಈಗ ಹೇಳಕ್ ಹೋಗೋದಿಲ್ಲ. ಆ ರೀತಿ ಹಿಂದಿನ ಜನ್ಮಗಳಿಂದಲೂ ಕೂಡ ನಮ್ಮ ವ್ಯಕ್ತಿತ್ವ ಬೇರೆ ಬಿಟ್ಟಿರುತ್ತೆ, ಅಲ್ಲೂ ಬೇರೆ ಬಿಟ್ಟಿರುತ್ತೆ. ಆಮೇಲೆ 2 ಮುಖ್ಯವಾದ ಬೇರುಗಳು, ಒಂದು ಹಿಂದಿನ ಜನ್ಮದ ಸಂಸ್ಕಾರಗಳು, ಮತ್ತೊಂದು ಏನಪ್ಪಾ ಅಂತ ಅಂದ್ಬಿಟ್ಟು ಆನುವಂಶಿಕವಾಗಿರ್ತಕ್ಕಂಥ ಹೆರಿಡಿಟರಿ ಟ್ರಾನ್ಸ್ಮಿಷನ್, ಅದೊಂದು ಬೇರು. ಹೀಗೆ ಮುಖ್ಯವಾದ 2 ಬೇರುಗಳಿಂದ ಅದು ಎಲ್ಲವನ್ನು ಕೂಡ ಸಂಸ್ಕಾರಗಳನ್ನೆಲ್ಲ ಹೀರ್ಕೊಂಡ್ಬಿಟ್ಟು ಈ ವ್ಯಕ್ತಿತ್ವದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಅಂದ್ರೆ ನಮ್ಮ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತಕ್ಕಂತಹದ್ದು ಹಿಂದಿನ ಜನ್ಮದ ಸಂಸ್ಕಾರಗಳು. ಅನೇಕ ರೀತಿಯ ಶಕ್ತಿ, ಸಾಮರ್ಥ್ಯಗಳು, ಪ್ರತಿಭೆಗಳು ನನಗೆ ಬಂದಿರ್ಬೋದು ಹಿಂದಿನ ಜನ್ಮದಿಂದ, ಅಲ್ವಾ? ಬಂದಿರುತ್ತೆ. ಅದಕ್ಕೆ ನಾವು ಎಷ್ಟೋ ಸತಿ ನಿಮ್ಗೆ ಗೊತ್ತಿರುತ್ತೆ, ನೋಡಿರ್ತೀರ, ಮನೆಯಲ್ಲಿ ಒಳ್ಳೆ ವಾತಾವರಣ ಇರುತ್ತೆ, ಒಳ್ಳೆ ಧಾರ್ಮಿಕ ವಾತಾವರಣ ಇರುತ್ತೆ, ಭಕ್ತಿ ವಾತಾವರಣ ಇರುತ್ತೆ, ತಂದೆ ತಾಯಿಗಳೆಲ್ಲ ಅಷ್ಟು ಚೆನ್ನಾಗಿರ್ತಾರೆ. ಅವ್ರ ಮಗ ಮಾತ್ರ ಅವನು ಕೆಟ್ಟವನಾಗ್ಬಿಟ್ಟಿರ್ತಾನೆ. ಹೇಗಾಗುತ್ತೆ? ಹಿಂದಿನ ಜನ್ಮ ಸಂಸ್ಕಾರ. ಆ ಎಷ್ಟೋ ಸತಿ ಏನಾಗುತ್ತೆ ಅಂದ್ರೆ, ಎಷ್ಟೊಂದು ವಾತಾವರಣದ ಪ್ರಭಾವ ಇದ್ರೂ ಕೂಡ ಆ ಹಳೆಯ ಸಂಸ್ಕಾರವನ್ನ ತೊಡೆದಾಕೋದಕ್ಕಾಗುವುದೇ ಇಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗೇನೆ ಅದೇ ರೀತಿನೇ ಅತ್ಯಂತ ಕೆಟ್ಟ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಕುಟುಂಬದಲ್ಲಿ ಏನೂ ಇಲ್ಲ, ಯಾವ ಸಂಸ್ಕಾರನೂ ಇಲ್ಲ, ಅಂಥ ಒಂದು ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ವೈಯಕ್ತಿಕತಾಂಗೆ ಅತ್ಯಂತ ಉತ್ತಮನಾಗ್ಬಿಟ್ಟಿರ್ತಾನೆ ಅವನು. ಚಿಕ್ಕಂದಿನಿಂದಲೂ ಕೂಡ ಅವನಿಗೆ ಏನೋ ಒಂದು ಆಧ್ಯಾತ್ಮಿಕ ಕಡೆಗೆ ಆಕರ್ಷಣೆ, ಉತ್ತಮ ಜೀವನದ ಕಡೆಗೆ ಆಕರ್ಷಣೆ, ಅವನು ಚೇಂಜ್ ಆಗ್ಬಿಡ್ತಾನೆ. ಅದು ಕೂಡ ಹಳೆಯ ಸಂಸ್ಕಾರ. ಆ ರೀತಿ ಸಂಸ್ಕಾರ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ನಾವು ಹೇಳ್ಬೇಕಾಗಿರತಕ್ಕಂಥದ್ದು ವಾತಾವರಣದಲ್ಲಿ ನಾವು ಯಾವ ವಾತಾವರಣದಲ್ಲಿ ಬೆಳೆದಿರ್ತೀವಿ ಅಂತಕ್ಕಂಥದ್ದು. ಆ ವಾತಾವರಣ ಏನ್ ಮಾಡುತ್ತೆ? ಮುಖ್ಯವಾಗಿ ಸಾಮಾಜಿಕ ವಾತಾವರಣ. ಈ ಸಾಮಾಜಿಕ ವಾತಾವರಣ ಮಾತ್ರ ಅಲ್ವಂತೆ, ನಮ್ಮ ವ್ಯಕ್ತಿತ್ವ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ನ್ಯಾಚುರಲ್ ಎನ್ವಿರಾನ್ಮೆಂಟ್ ಕೂಡ ಪ್ರಭಾವ ಬೀರುತ್ತೆ. ತುಂಬಾ ಕೋಲ್ಡ್ ಪ್ರದೇಶದಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವನೇ ಬೇರೆ, ತುಂಬಾ ಹೀಟ್ ಇರ್ತಲ್ಲ, ತುಂಬಾ ಶೆಕೆ, ಆ ಶೆಕೆಯ ವಾತಾವರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವನೇ ಬೇರೆ. ಹೀಗೆ ಬೇರೆ ಬೇರೆ ತರ ಆಗುತ್ತೆ. ಅವರವರ ಸಾಮಾಜಿಕ ಸಂಸ್ಕೃತಿ, ಎಷ್ಟೋ ಜನಾಂಗದ ಸಂಸ್ಕೃತಿ ಎಲ್ಲ ಇರುತ್ತಲ್ಲ, ಆ ಒಂದೊಂದು ಸಂಸ್ಕೃತಿ ಒಂದೊಂದು ರೀತಿ ಇರುತ್ತಲ್ಲ. ಏನ್ ಕಾರಣ? ಮುಖ್ಯವಾಗಿ ಅಂತ ಸ್ವಾಮಿ ವಿವೇಕಾನಂದ ಇದನ್ನೆಲ್ಲ ಹೇಳ್ತಾರೆ ವಿವರಿಸ್ತಾರೆ ಒಂದು ಪುಸ್ತಕದಲ್ಲಿ. ಅವರು ಯಾವುದೋ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾರೆ, ಆ ವಾತಾವರಣಕ್ಕೆ ತಕ್ಕನಾಗಿ ಅವನ ಸಂಸ್ಕೃತಿಯು ಬೆಳೆಯುತ್ತೆ. ಅದಕ್ಕೋಸ್ಕರವಾಗಿ ಆ ವಾತಾವರಣ ತುಂಬಾ ಬದಲಾವಣೆ ಉಂಟು ಮಾಡುತ್ತೆ, ವ್ಯಕ್ತಿತ್ವ ಮೇಲೆ ತುಂಬಾ ಪರಿಣಾಮ ಉಂಟು ಮಾಡ್ಬಿಡುತ್ತೆ ವಾತಾವರಣ. ಯಾವ ವಾತಾವರಣದಲ್ಲಿ ನಾವು ಬೆಳಿತೀವಿ, ಅದಕ್ಕೋಸ್ಕರವಾಗಿನೇ ಮಕ್ಕಳಿಗೆ ಒಳ್ಳೆ ವಾತಾವರಣ ನಿರ್ಮಿಸಬೇಕು ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥದ್ದು. ಮನೆಯಲ್ಲೂ ಕೂಡ ಒಳ್ಳೆ ವಾತಾವರಣ ಇರಬೇಕು, ಶಾಲೆ ಕಾಲೇಜುಗಳಲ್ಲೂ ಕೂಡ ಒಳ್ಳೆ ವಾತಾವರಣ ಇರಬೇಕು. ಆ ರೀತಿ ಒಳ್ಳೆ ವಾತಾವರಣ ನಿರ್ಮಿಸಿದಾಗ ಏನಾಗುತ್ತೆ ಅಂತ ಅಂದ್ಬಿಟ್ರೆ, ಮಕ್ಕಳು ಹಳೆಯ ಸಂಸ್ಕಾರಗಳನ್ನು ಕೂಡ ಮೀರಿ ಅವ್ರು ಬೆಳೆಯೋಕೆ ಸಾಧ್ಯ ಇದೆ, ಅದನ್ನು ಕೂಡ ಮೀರಿ ಬೆಳೆಯೋಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಆ ರೀತಿ ವಾತಾವರಣವನ್ನು ನಿರ್ಮಿಸ್ತಕ್ಕಂಥದ್ದು ಬಹಳ ಮುಖ್ಯ. ಹೇಗೆ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ನಾವು ಸಮಾಜಕ್ಕೆ ನಾವು ದಾಸರಾಗ್ಬಿಟ್ಟಿರ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ. ಸಮಾಜ ಹೇಳ್ದಂಗೆ, ಸಮಾಜ ಏನಿರ್ಬೇಕು ಅಂತ ಹೇಳುತ್ತೋ, ಹೇಗಿರ್ಬೇಕು ಅಂತ ಹೇಳುತ್ತೋ ಅದೇ ರೀತಿ ನಾವು ಇರ್ತೀವಂತೆ. ಅದಕ್ಕೆ ಈ ಸೈಕಾಲಜಿಯಲ್ಲಿ ಇದು ಹೇಳ್ತಾರೆ, ಏನೋ ಪರ್ಸೋನಾ ಅಂತ ಕರೀತಾರೆ. ಪರ್ಸೋನ್ ಅಂತ ನಮ್ಮ ವ್ಯಕ್ತಿತ್ವದಿಂದ ಒಂದು ನಿಜವಾದ ವ್ಯಕ್ತಿತ್ವ ಒಂದು, ಆಮೇಲೆ ಸಮಾಜ ಏನು ಬಯಸುತ್ತೋ ಅದಕ್ಕನುಗುಣವಾಗಿ ನಾವು ಒಂದು ರೀತಿ ವ್ಯಕ್ತಿತ್ವ ಬೆಳೆಸ್ಕೊತೀವಲ್ಲ, ಅದು ಇನ್ನೊಂದು.
ಅದಕ್ಕೆ ಪರ್ಸೋನಾ ಅಂತ ಕರೀತಾರೆ. ಸಮಾಜ ಹೇಳುತ್ತೆ, ನೀನು ಹೀಗೆ ಕೂತ್ಕೊಬೇಕಪ್ಪ, ನೀನು ಹೀಗೆ ಮಾತಾಡಬೇಕು ಅಲ್ವಾ, ನೀನು ಹೀಗೆ ಡ್ರೆಸ್ ಮಾಡಬೇಕು ಅಂತ ಹೇಳುತ್ತಿಲ್ವಾ, ಹೇಳುತ್ತಲ್ವಾ, ಹೇಳುತ್ತದು. ಹೀಗೆ ಡ್ರೆಸ್ ಮಾಡಬೇಕು, ಹೀಗೆ ನಡಿಬೇಕು ನೀನು. ಒಬ್ಬರು ವ್ಯಕ್ತಿ ಉದಾಹರಣೆಗೆ ಅಮೆರಿಕದಲ್ಲಿ ಹೋಗ್ಬಿಟ್ಟು 1 ವರ್ಷ ಇದ್ಬಿಟ್ಟು ಬರ್ತಾನೆ ಅಂತ ಇಟ್ಕೊಳ್ಳಿ. ನೋಡಿ ಅವನ ವ್ಯಕ್ತಿತ್ವದಲ್ಲಿ ಎಷ್ಟು ಬದಲಾವಣೆ ಆಗ್ಬಿಟ್ಟಿರ್ತಲ್ಲ. ಅವನು ಮಾತನಾಡೋ ರೀತಿನೇ ಬೇರೆ, ಅವನ ಮನೋಭಾವನೆ ಬೇರೆ, ಅವನ ಲೈಫ್ ಸ್ಟೈಲೇ ಬೇರೆ, ಅವನು ಆಹಾರ ಸೇವಿಸ್ತಕ್ಕಂಥ ಅದನ್ನು ಕೂಡ ಬೇರೆ, ಎಲ್ಲದೂ ಬೇರೆ ಆಗ್ಬಿಟ್ಟಿರುತ್ತೆ. 1 ವರ್ಷ ಇದ್ಬಿಟ್ರೆ ಸಾಕು, ಅಲ್ಲಿ ಎಷ್ಟೊಂದು ಬದಲಾವಣೆ ಆಗ್ಬಿಡುತ್ತೆ. ಆ ರೀತಿ ನಮ್ಮ ವ್ಯಕ್ತಿತ್ವ ಅನೇಕ ರೀತಿಯಲ್ಲಿ ವಾತಾವರಣದ ಒಂದು ಪ್ರಭಾವಕ್ಕೆ ಒಳಗಾಗಿ ಅನೇಕ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ಕೂಡ ನಾವು ಬಹಳ ಮುಖ್ಯ. ಅಂದ್ರೆ ನಾವು ಏನಾಗಿದ್ದೀವಿ ಅಂತಕ್ಕಂಥ ನಿಜವಾಗೂ ಕೂಡ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ನಮ್ಮ ನಿಜವಾದ ನಮ್ಮದೇ ಆದ ಒಂದು ವ್ಯಕ್ತಿ ವೈಶಿಷ್ಟ್ಯ ಇರುತ್ತೆ. ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ವ್ಯಕ್ತಿ ವೈಶಿಷ್ಟ್ಯ ಅದು ಸಾಮಾನ್ಯವಾಗಿ ಎಲ್ರಿಗೂ ಆಗುದಿಲ್ಲ. ಅದು ಸಮಾಜದ ಒಂದು ರೀತಿ ನೀತಿಗಳಿಗೆ ಅನುಗುಣವಾಗಿ ಅದು ಬದಲಾವಣೆ ಆಗ್ಬಿಡುತ್ತೆ. ನಾವು ಅದನ್ನು ಅನುಕರಣೆ ಮಾಡೋಕೆ ಶುರು ಮಾಡ್ತೀವಿ, ಬೇರೆಯವ್ರನ್ನ ಅನುಕರಣೆ ಮಾಡೋಕೆ ಶುರು ಮಾಡ್ತೀವಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು ಅನುಕರಣೆ ಅಂತಕ್ಕಂಥದ್ದು ಬಹಳ ತುಂಬಾ ಹೀನಾಯವಾಗಿರ್ತಕ್ಕಂಥ ಒಂದು ಗುಣ ಅಂತಂದ್ಬಿಟ್ಟು. ನೀವೆಲ್ಲವನ್ನು ಕೂಡ ಕಲಿಬೇಕಂತೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಾವು ಯಾರು ಇತರರಿಂದ ಕಲಿಯೋಕೆ ಇಷ್ಟಪಡೋದಿಲ್ವೋ ಅವನು ಸತ್ತಂತೆ ಅಂತ ಹೇಳ್ತಾರೆ. ನಾವು ಇತರರನ್ನ ಕಲಿಬೇಕು. ಕಲಿತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ. ಎಷ್ಟೋ ಇದೆ ಇತರರನ್ನ ಕಲಿತಕ್ಕಂಥದ್ದು. ಅದು ಕೂಡ ವಾತಾವರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವ್ದು ಇತರನ್ನ ನಾವು ಕಲಿತೇವಲ್ಲ ಅದು. ಈಗ ಅವರೇ ಉದಾಹರಣೆ ಕೊಡ್ತಾರೆ. ಒಂದು ಬೀಜ ಇರುತ್ತೆ, ನಾವು ಬೀಜವನ್ನು ಬಿತ್ತೀವಿ, ಅದಕ್ಕೆ ನೀರು ಗೊಬ್ಬರ ಎಲ್ಲವನ್ನು ಹಾಕ್ತೀವಿ. ಎಲ್ಲ ಹಾಕಿದ ಮೇಲೆ ಏನಾಗುತ್ತೆ, ಅದು ನೀರಾಗತ್ತಾ, ಅದು ಗೊಬ್ಬರ ಆಗತ್ತಾ, ಗಾಳಿ ಆಗತ್ತಾ, ಬೆಳಕಾಗತ್ತಾ? ಯಾವುದು ಆಗುದಿಲ್ಲ. ಅದು ತನ್ನ ಒಳಗಡೆ ಇರತಕ್ಕಂಥ ಸತ್ವವನ್ನು ಹೊರಗಡೆ ವ್ಯಕ್ತಪಡಿಸಿ ಅದು ಗಿಡವಾಗಿ ಮರವಾಗಿ ಬೆಳೆಯುತ್ತೆ. ಅದು ಅದರ ವೈಶಿಷ್ಟ್ಯ. ಅದು ತನ್ನ ವೈಶಿಷ್ಟ್ಯವನ್ನು ಉಳಿಸ್ಕೊಂಡ್ಬಿಟ್ಟು ಅದು ಬೇರೆ ಆಗದೇನೆ ಅದು ತನ್ನ ವೈಶಿಷ್ಟ್ಯಕ್ಕೆ ಅನುಗುಣವಾಗಿಯೇ ಬೆಳೆಯುತ್ತದೆ. ಹಾಗೇನೆ ನಮ್ಮ ವ್ಯಕ್ತಿ ವೈಶಿಷ್ಟ್ಯಕ್ಕೆ ಅನುಗುಣವಾಗಿಯೇ ನಾವು ಬೆಳಿಬೇಕು. ನಮ್ಮದೇ ನನಗೂ ಒಂದು ನಿರ್ದಿಷ್ಟವಾದ ವ್ಯಕ್ತಿತ್ವ ಇರುತ್ತೆ. ಉದಾಹರಣೆ, ಕೆಲವರು ವ್ಯಕ್ತಿಗಳು ತುಂಬಾ ಮಾತಾಡ್ತಾ ಇರ್ತಾರೆ. ಅವ್ರದ್ದೊಂದು ವ್ಯಕ್ತಿ ವೈಶಿಷ್ಟ್ಯ, ಅದೇನು ತಪ್ಪಲ್ಲ ಅದು. ಹಾಗೇನು ಕೆಲವರು ತುಂಬಾ ಮಾತಾಡೋದಿಲ್ಲ, ವೆರಿ ರೆಟಿಸೆಂಟ್ ಅವರು, ವೆರಿ ರಿಸರ್ವ್ಡ್ ಇರ್ತಾರೆ. ಅದೊಂದು ಅವರ ವ್ಯಕ್ತಿ ವೈಶಿಷ್ಟ್ಯ. ಅವರು ಅನ್ಕೊಂಬಾರು, ಅಯ್ಯೋ ನಾನು ಹೀಗಿದ್ರೆ ಚೆನ್ನಾಗಿರೋದಿಲ್ಲಪ್ಪ, ಅವರಲ್ಲಿ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರೂ ಬೆರೀತಾರೆ, ಎಲ್ಲರೂ ಇದಾಗ್ತಾರೆ, ನಾನು ಹಾಗೆ ಮಾಡಬೇಕು ಅಂತ ಅವ್ರನ್ನೆಲ್ಲ ಇಮಿಟೇಟ್ ಮಾಡಕ್ ಹೋಗ್ಬಿಟ್ರೆ ಅವನೊಂಥರ ಕೃತಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಬಂದ್ಬಿಡುತ್ತೆ ಅವನಿಗೆ. ಅದು ಸರಿ ಇರುವುದಿಲ್ಲ. ಅವನವನ ವ್ಯಕ್ತಿತ್ವ ಇರುತ್ತೆ. ಒಬ್ಬೊಬ್ಬರಿಗೆ ತುಂಬಾ ವೆರಿ ಆಕ್ಟಿವ್, ದೇ ಆರ್ ವೆರಿ ಆಕ್ಟಿವ್, ತುಂಬಾ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇರುತ್ತೆ. ಅದೇ ರೀತಿನೇ ಅವ್ರು ಬೆಳಿಬೇಕು, ಅದಕ್ಕೆ ಅನುಗುಣವಾಗಿ ಅವ್ರು ಬೆಳಿಬೇಕು. ಕೆಲವರು ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಚಿತ್ರದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರು ಮ್ಯೂಸಿಕ್ನಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅವರ ವ್ಯಕ್ತಿತ್ವ ವೈಶಿಷ್ಟ್ಯಗಳಲ್ವಾ, ಅದಕ್ಕೆ ಅನುಗುಣವಾಗಿ ಬೆರಿಬೇಕು. ಅದು ಬೇರೆದನ್ನ ನಾವು ಇಮಿಟೇಟ್ ಮಾಡ್ತೀವಿ, ಆ ರೀತಿ ಆಗ್ತೀನಿ, ನಾನು ಇನ್ನೊಂದು ರೀತಿಯ ವ್ಯಕ್ತಿತ್ವ ನಾನು ಬೆಳೆಸ್ಕೋತೀನಿ ಅಂತ ಪ್ರಯತ್ನ ಪಡಕ್ ಹೋದ್ರೆ ಅದು ಕೃತಕ ವ್ಯಕ್ತಿತ್ವ ಆಗ್ಬಿಡುತ್ತೆ, ಅದು ಆಗುದಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರ ದೃಷ್ಟಿನಲ್ಲಿ ಏನು ಅಂತಂದ್ಬಿಟ್ರೆ, ನಮ್ಮ ವ್ಯಕ್ತಿ ವೈಶಿಷ್ಟ್ಯಕ್ಕೆ ಅನುಗುಣವಾಗಿ ನಾವು ಇತರರಿಂದ ಕಲಿಬೇಕೋ, ಆದ್ರೆ ಇತರರಾಗಬಾರದು ಅಂತ ಹೇಳ್ತಾರೆ. ಇತರರಿಂದ ಕಲಿಬೇಕೋ, ಆದ್ರೆ ನಾವು ಇತರರಾಗಬಾರದು. ಅದರಿಂದ ವಾತಾವರಣದಿಂದ ನಮ್ಮ ವಾತಾವರಣದ ಮೂಲಕ ನಮಗೆ ಒಂದು ವ್ಯಕ್ತಿತ್ವ ಬರುತ್ತೆ. ಅದು ಕೂಡ ನಮ್ಮ ವ್ಯಕ್ತಿತ್ವದ ಅಂಶ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ, ನಾನು ಮೊದಲೇ ಹೇಳಿದಾಗೇನೆ, ನಾವು ಮಾಡ್ತಕ್ಕಂಥ ಕೆಲಸ ನಾವು ಯಾವ ಥರ ಕೆಲಸ ಮಾಡ್ತೀವಿ. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಕೃಷಿಕನಾಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು, ಎಲ್ಲ ಅಥವಾ ರಾಜಕಾರಣಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಆ ಕೆಲಸದ ವಾತಾವರಣ, ಕೆಲಸದ ರೀತಿ ನೀತಿಗಳು, ಅದರ ಮಜಲುಗಳು, ಇದಕ್ಕೆ ಅನುಗುಣವಾಗಿ ಏನಾಗತ್ತೆ ಅಂತ ಅಂದ್ಬಿಟ್ರೆ ಅವನಿಗೆ ಇನ್ನೊಂದು ರೀತಿ ವ್ಯಕ್ತಿತ್ವ ಬಂದ್ಬಿಡುತ್ತೆ. ಅದರಲ್ಲೂ ಅದು ಕೂಡ ಅವನ ಪ್ರಭಾವ ಉಂಟು ಮಾಡುತ್ತೆ. ಯಾವ ಥರ ಅವನು ಕೆಲಸ ಮಾಡ್ತಾನೆ, ಎಷ್ಟು ನಿಷ್ಠೆಯಿಂದ ಮಾಡ್ತಾನೆ, ಅವನಲ್ಲಿ ಯಾವ ಥರ ಕೆಲಸದ ವೈಖರಿ ಏನು, ದಕ್ಷತೆ ಇದೆಯೇ ಇಲ್ವೇ, ಇದಕ್ಕೆಲ್ಲ ಅನುಗುಣವಾಗಿ ಏನಾಗುತ್ತೆ ಅಂತ ಅಂದ್ಬಿಟ್ರೆ ಅವರು ಕೂಡ ಅವನ ವ್ಯಕ್ತಿತ್ವದ ಮೇಲೆ ಒಂದು ಪ್ರಭಾವ ಉಂಟು ಮಾಡ್ಬಿಡುತ್ತೆ.
ಅದು ಕೂಡ ಒಂದು ಅವನ ವ್ಯಕ್ತಿತ್ವದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾವ ಕೆಲಸ ಮಾಡ್ತಾನೆ, ಎಲ್ಲಿ ಕೆಲಸ ಮಾಡ್ತಾನೆ ಅಂತಕ್ಕಂಥ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇದೆಲ್ಲದೂ ಕೂಡ ಇಟ್ ಕೌಂಟ್ಸ್ ಎ ಲಾಟ್ ಇನ್ ಫಾರ್ಮಿಂಗ್ ಅವರ್ ಓನ್ ಪರ್ಸನಾಲಿಟಿ. ಆಮೇಲೆ ಇನ್ನೊಂದು ನಾನು ಹೇಳಿದಂಗೆ ಶಿಕ್ಷಣ ಅಂತೂ ನಿಮಗೆ ಗೊತ್ತಿದೆ ಹೇಗದು ಪ್ರಭಾವ ಬೀರುತ್ತೆ ಅಂತ ಅಂದ್ಬಿಟ್ಟು. ನಾವು ಯಾವ ರೀತಿ ಶಿಕ್ಷಣವನ್ನು ಪಡಿತೀವಿ, ಎಂತಹ ಶಿಕ್ಷಣವನ್ನು ಪಡಿತೀವಿ, ಯಾವ ರೀತಿ ಅದನ್ನು ಅರಗಿಸ್ಕೊತೀವಿ, ಜೀರ್ಣಿಸ್ಕೊತೀವಿ, ಅದಕ್ಕೆ ಅನುಗುಣವಾಗಿ ನಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ಅಂದ್ರೆ ಶಿಕ್ಷಣ ಅಂತ ಅಂದ್ಬಿಟ್ರೆ ಸರಿಯಾದ ರೀತಿಯಲ್ಲ ಅದನ್ನು ಪಡಿಬೇಕು ಅಷ್ಟೇನೆ. ಸರಿಯಾದ ರೀತಿಯಲ್ಲಿ ಪಡೆದ್ಬಿಟ್ಟು ಅದನ್ನ ನಮ್ಮದನ್ನ ಮಾಡ್ಕೊಬೇಕು, ನಮ್ಮ ವ್ಯಕ್ತಿತ್ವಗಳನ್ನು ಒಂದಾಗಬೇಕು. ಆಗ ಮಾತ್ರ ಅದೇನಾಗತ್ತೆ ಅಂತ ಅಂದ್ಬಿಟ್ರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಶೋಭೆಯನ್ನು ಕೊಡುತ್ತೆ. ಒಂದು ನಿಜವಾಗೂ ಕೂಡ ಯಾರು ಅತ್ಯಂತ ಜ್ಞಾನವನ್ನು ಪ್ರೀತಿಸ್ಬಿಟ್ಟು ಅತ್ಯಂತ ನಿಷ್ಠೆಯಿಂದ ಅದನ್ನ ಪಡಿತಾರೋ, ಅಧ್ಯಯನ ಮಾಡ್ತಾರೋ, ಅವರಲ್ಲಿ ಒಂದು ಸಾತ್ವಿಕ ಗುಣ ಕಂಡು ಬರುತ್ತೆ. ಅವ್ರ ಮುಖದಲ್ಲಿ ಸಾತ್ವಿಕ ಗುಣ. ಯಾಕೋಸ್ಕರ ಅಂತಂದ್ಬಿಟ್ರೆ ಜ್ಞಾನ ಅಂತಕ್ಕಂಥದ್ದು ಸಾತ್ವಿಕ ಲಕ್ಷಣ, ಅದು ಸತ್ವಗುಣದ ಲಕ್ಷಣ. ಅದು ಆ ರೀತಿ ಸತ್ವಗುಣದ ಲಕ್ಷಣ ಆಗಿರೋದ್ರಿಂದ ಯಾರು ಜ್ಞಾನವನ್ನು ಪ್ರೀತಿಸ್ತಾರೋ, ಆರಾಧಿಸ್ತಾರೋ, ಅದನ್ನ ಅಧ್ಯಯನ ಮಾಡ್ತಾರೋ, ಅತ್ಯಂತ ಪ್ರೀತಿಸ್ತಾರೋ, ಅವರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಳೆ ಇರುತ್ತೆ. ಅದನ್ನ ಆ ರೀತಿ ಜ್ಞಾನವನ್ನು ಪ್ರೀತಿಸುವ ಒಂದು ಕಲೆಯನ್ನ ನಾವು ಕಲ್ತ್ಕೊಬೇಕು. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಬಹಳ ಮುಖ್ಯ. ಅದು ಜ್ಞಾನವನ್ನು ಪ್ರೀತಿಸ್ಬೇಕು, ಅದನ್ನು ಚೆನ್ನಾಗಿ ಅರಗಿಸ್ಕೊಬೇಕು, ನಮ್ಮದನ್ನಾಗಿ ಮಾಡ್ಬೇಕು. ಕೇವಲ ಪರೀಕ್ಷೆಗೋಸ್ಕರ ಓದ್ತಕ್ಕಂಥದ್ದಲ್ಲ, ಅಲ್ಲ. ನಮ್ಮ ವ್ಯಕ್ತಿತ್ವದ ರೂಪುಗೊಳ್ಳೋದಕ್ಕೋಸ್ಕರವಾಗಿ ನಾವು ಅದನ್ನು ಸ್ವೀಕರಿಸ್ಬೇಕು. ಆ ಆಹಾರವನ್ನು ಸ್ವೀಕರಿಸ್ತೀವಲ್ಲ, ಆಹಾರವನ್ನು ಸ್ವೀಕರಿಸಿದಾಗ ಏನಾಗುತ್ತದು ದೇಹದೊಡನೆ ಒಂದಾಗುತ್ತೆ ಅಲ್ವಾ. ಅದು ಏನಾಗುತ್ತೆ, ನಾವು ಮೊದಲು ತಿಂತೀವಿ, ಅದು ಒಳಗಡೆ ಹೋಗುತ್ತೆ, ಆಮೇಲೆ ಚೆನ್ನಾಗಿ ಅಗಿತೀವಿ, ಅಗಿದ್ಬಿಟ್ಟು ಜೊಲ್ಲು, ಅದಕ್ಕೇನು ಹೇಳ್ತಾರೆ, ಅದೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಆಮೇಲೆ ಒಳಗಡೆ ಹೋಗುತ್ತೆ, ಆಮೇಲೆ ಎನ್ಸೈಮ್ಸ್ ಎಲ್ಲ ಸೇರ್ಕೊಳ್ಳುತ್ತೆ, ಅಲ್ಲೂ ಕೂಡ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ. ಆಮೇಲೆ ಏನಾಗುತ್ತೆ, ಅದು ರಕ್ತಗತವಾಗುತ್ತೆ. ಆವಾಗ ನಮಗೇನಾಗುತ್ತೆ, ಶಕ್ತಿ ಬರುತ್ತೆ. ಹಾಗೇನೆ ನಾವು ಜ್ಞಾನವನ್ನು ಕೂಡ ಅರಗಿಸ್ಕೊಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಚೆನ್ನಾಗಿ ಯೋಚನೆ ಮಾಡಬೇಕಂತೆ, ಚಿಂತನೆ ಮಾಡಿ ಅದನ್ನು ಚೆನ್ನಾಗಿ ಆಲೋಚನೆ ಮಾಡಿ, ಇದು ಯಾಕೆ, ಹೇಗೆ, ಯಾಕೆ ಹಿಂಗಾಯ್ತು, ಏನು ಅಂತ ಕ್ವಶನ್ ಮಾಡಿ ಅದನ್ನ ನಾವು ಚೆನ್ನಾಗಿ ಆಲೋಚನೆ ಮಾಡಿ, ನಮ್ಮ ಚಿಂತನೆಯ ಮೂಲಕ ಆಲೋಚನೆ ಮಾಡಿ ಅದನ್ನ ನಾವು ಸ್ವೀಕರಿಸಬೇಕು. ಅದು ಸೂಕ್ಷ್ಮವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಒಂದಾಗ್ಬಿಡುತ್ತೆ. ಆಗ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಶೋಭೆಯನ್ನು ಕೊಡುತ್ತೆ. ಈ ತರ ನಾವು ಜ್ಞಾನವನ್ನು ಪ್ರೀತಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಇದು ನಮ್ಮ ಸೈಕಾಲಜಿನಲ್ಲಿ ಒಂದು ಇದಿದೆ, ಏನು ಇನ್ಫಾರ್ಮೇಶನ್ ಓವರ್ಲೋಡ್ ಅಂತ ಇದೆ. ಕೇಳಿದ್ದೀರಾ ಇದ್ರ ಬಗ್ಗೆ? ಏನು ಇನ್ಫಾರ್ಮೇಶನ್ ಓವರ್ಲೋಡ್? ಸುಮ್ಮನೆ ಇನ್ಫಾರ್ಮೇಶನ್ಸ್ ಅನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಅದು ಅನೇಕ ಈಗ ಮೀಡಿಯಾ ಇದೆಯಲ್ಲ, ಮೀಡಿಯಾದ ಮೂಲಕ ಈಗಂತೂ ಕೂಡ ಸಿಕ್ಕಾಪಟ್ಟೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ಸ್ ಕೂಡ ಬರುತ್ತೆ. ಇನ್ಫೋಡೆಮಿಕ್ ಅಂತ ಹೇಳ್ತಾರೆ. ನಾ ಹೇಳಿದ್ದೀನಿ ಕಾಣಿಸುತ್ತೆ ಇದೆಲ್ಲ ಇನ್ಫೋಡೆಮಿಕ್ ಅಂತ. ಹೇಗೆ ಎಪಿಡೆಮಿಕ್ಕು ಇದೆಲ್ಲ ಇದೆಯಲ್ಲ, ಅದೇ ರೀತಿ ಇನ್ಫೋಡೆಮಿಕ್ ಅಂತ ಅಂದ್ಬಿಟ್ಟು ಅದು ಇನ್ಫಾರ್ಮೇಶನ್ ಓವರ್ಲೋಡ್ ಅಂತ ಹೇಳ್ತಾರೆ. ಅದು ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ಬಿಟ್ಟು ಏನಾಗುತ್ತೆ ಅಂತ ಅಂದ್ಬಿಟ್ರೆ ಮನಸ್ಸಲ್ಲಿ ಹೋಗ್ಬಿಟ್ಟು ಬ್ರೈನ್ನಲ್ಲಿ ಸೇರ್ಕೊಂಡ್ಬಿಟ್ಟು ಅದೇ ಚೆಲ್ಲಾಪಿಲ್ಲಿ ಆಗಿ ಇದ್ಬಿಟ್ಟು ಅದು ಏನಾಗುತ್ತೆ ಅಂತಂದ್ರೆ ಅದನ್ನ ಸರಿಯಾಗಿ ಜೀರ್ಣಿಸ್ಕೊಳ್ಳೋಕೆ ಆಗದೇನೆ ಅದು ಮಾನಸಿಕವಾಗಿರ್ತಕ್ಕಂಥ ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಹೇಗೆ ಇಂಡಸ್ಟ್ರಿಯಲ್ ವೇಸ್ಟ್ pollutes the external environment, similarly the undigested informations will create so many mental problems. ಮಾನಸಿಕವಾಗಿರ್ತಕ್ಕಂಥ ಪೊಲ್ಯೂಷನ್ ಶುರು ಆಗುತ್ತೆ, ಮಾನಸಿಕ ವಾತಾವರಣದಲ್ಲಿ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಜ್ಞಾನವನ್ನು ಪ್ರೀತಿಸಿದ್ರೆ, ಚೆನ್ನಾಗಿ ಅದನ್ನ ಅರಗಿಸ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ಆ ಜ್ಞಾನ ಏನಾಗಬೇಕು ಅಂತಂದ್ರೆ ಇನ್ಫಾರ್ಮೇಶನ್ ಮಸ್ಟ್ ಬಿಕಮ್ ನಾಲೆಡ್ಜ್, ನಾಲೆಡ್ಜ್ ಮಸ್ಟ್ ಬಿಕಮ್ ವಿಸ್ಡಮ್ ಅಂತೆ. ಈ ತರ 3 ಸ್ಟೇಜಸ್ ಹೇಳ್ತಾರೆ, ಇನ್ಫಾರ್ಮೇಶನ್ ಅಂಡ್ ನಾಲೆಡ್ಜ್ ಅಂಡ್ ವಿಸ್ಡಮ್ ಅಂತ ಅಂದ್ಬಿಟ್ಟು. ಅದು ವಿಸ್ಡಮ್ ಆಗೋ ರೀತಿಯಲ್ಲಿ ನಾವು ಅದನ್ನ ಅಧ್ಯಯನ ಮಾಡಬೇಕು, ವಿಸ್ಡಮ್ ಆಗ್ಬೇಕು. ಆ ರೀತಿ ನಾವು ಅದನ್ನ ಅಧ್ಯಯನ ಮಾಡಬೇಕು, ನಾವು ಅದನ್ನ ನಮ್ಮದನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ಬೇಕು. ಅದಕ್ಕೋಸ್ಕರ ನಾವು ಜ್ಞಾನವನ್ನ ಬರೀ ಪರೀಕ್ಷೆಗೋಸ್ಕರ ಓದ್ತಕ್ಕಂಥದ್ದಲ್ಲ. ಪರೀಕ್ಷೆ ಒರಿಜಿನಲ್ ಇನ್ಸಿಡೆಂಟಲ್, ಅಷ್ಟಕ್ಕೂ ಸುಮ್ಮನೆ ಅದೊಂದು ನಮ್ಮ
ಇದಕ್ಕೂ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದಷ್ಟೇ. ಪರೀಕ್ಷೆನಲ್ಲಿ ಪಾಸ್ ಆಗುವುದೇನೆ ಜ್ಞಾನದ ಉದ್ದೇಶ ಅಲ್ಲ, ನೀವು ಪಡಿತಕ್ಕಂಥ ಜ್ಞಾನದ ಉದ್ದೇಶ ಅಲ್ಲ. ಅದು ಏನು ಮಾಡ್ಬೇಕು ಅಂತ ಅಂದ್ಬಿಟ್ರೆ ನಮ್ಮಲ್ಲಿ ನಮಗೆ ಹೊಸ ರೀತಿಯ ದೃಷ್ಟಿಕೋನವನ್ನು ಕೊಡಬೇಕು, ಹೊಸ ರೀತಿಯ ಮನೋಭಾವವನ್ನು ಕೊಡಬೇಕು, ಹೊಸ ರೀತಿಯ ವ್ಯಕ್ತಿತ್ವವನ್ನು ಕೊಡಬೇಕು. ಉದಾಹರಣೆಗೆ ನೀವು ಸೈನ್ಸ್ ಓದ್ತೀರಾ ಅಂತ ಇಟ್ಕೊಳ್ಳಿ. ಸೈನ್ಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡಿಸಿಪ್ಲಿನ್. ಸೈನ್ಸ್ ಓದ್ಬಿಟ್ಟು ಏನು ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ಸೈನ್ಸ್ನಲ್ಲಿ ನೀವು ಓದಿದ್ದೆಲ್ಲ ನೆನಪಿಲ್ಲದೆ ಇರ್ಬೋದು, ಪರವಾಗಿಲ್ಲ. ಓದಿದ್ದೆಲ್ಲ ಎಷ್ಟೋ ಎಲ್ಲ ಮರೆತು ಹೋಗ್ಬೋದು, ಪರವಾಗಿಲ್ಲ. ಆದರೆ ಸೈನ್ಸನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಒಂದು ಡಿಸಿಪ್ಲಿನ್ ಕೊಡುತ್ತದೆ. ಯಾವುದು ಆ ಥರ ಡಿಸಿಪ್ಲಿನು ಅಂತಂದ್ಬಿಟ್ರೆ ಯಾವಾಗಲೂ ಕೂಡ ಎಲ್ಲವನ್ನು ಕೂಡ ವಾಸ್ತವಿಕವಾಗಿ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ, ಎಲ್ಲವನ್ನು ಕೂಡ ವಾಸ್ತವಿಕವಾಗಿ ನೋಡ್ತಕ್ಕಂಥ, ಸುಮ್ಮನೆ ಯಾವುದೋ ಮೂಢನಂಬಿಕೆಗೆ ಒಳಗಾಗ್ಬಿಟ್ಟು ಅವ್ರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಸುಮ್ಮನೆ ಕೇಳ್ಕೊಂಡು ನುಂಗ್ಕೊಂಡ್ಬಿಟ್ಟು ಇದೆಲ್ಲ ಹೇಳಿದ್ದನ್ನೆಲ್ಲ ಕೇಳಿ ನಾವು ನುಂಗ್ಕೊಂಡು ಅಜೀರ್ಣ ರೋಗ ಆಗದೆ ಇರೋದೇ ದೊಡ್ಡದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಡಿಸ್ಪೆಪ್ಸಿ, ಇಂಟೆಲೆಕ್ಚುಯಲ್ ಡಿಸ್ಪೆಪ್ಸಿಯಾ ಅಂತ ಕರೀತಾರೆ. ಅದು ಆಗದೆ ಇರೋದೇ ದೊಡ್ಡದು ಅಂತ ಹೇಳ್ತಾರೆ. ಅದರಿಂದ ನಾವೆಲ್ಲವನ್ನು ಕೂಡ ಒಂದು ಪರೀಕ್ಷೆಗೆ ಒಳಪಡಿಸಿ ಅದನ್ನ ಚೆನ್ನಾಗಿ ಆಲೋಚನೆ ಮಾಡಿ ಚಿಂತಿಸಿ ಅದನ್ನ ನೋಡ್ತಕ್ಕಂಥ ಒಂದು ವಾಸ್ತವ ದೃಷ್ಟಿಕೋನ ನಾವು ಬರಬೇಕು. ಏನು ಓದಿದಾಗ? ಸೈನ್ಸ್ ಓದಿದಾಗ. ನೀವು ಸೈನ್ಸ್ನಲ್ಲಿ ಸುಮ್ಮನೆ 100% ಮಾರ್ಕ್ಸ್ ತೆಗೆದ್ಬಿಟ್ರೆ ಪ್ರಯೋಜನ ಇಲ್ಲ, ಮತ್ತೆ ಎಲ್ಲ ಸೂಪರ್ಸ್ಟಿಷನ್ಸ್ ಒಳಗಾದ್ರೆ ಪ್ರಯೋಜನ ಇಲ್ಲ, ಎಲ್ಲ ರೀತಿಯ ಮೂಢನಂಬಿಕೆಗಳಿಗೆ ಬಲಿಯಾಗಿದ್ರೆ ಏನು ಪ್ರಯೋಜನ ಸೈನ್ಸ್ ಓದ್ಬಿಟ್ಟು, ಅಲ್ವಾ? ಗೊತ್ತಾನೆ? ಎಲ್ಲವನ್ನು ವಿಚಾರ ಮಾಡಿ ನೋಡ್ಬೇಕು. ಆ ಥರ ಒಂದು ಮನೋಭಾವವನ್ನು ಸೃಷ್ಟಿಸ್ಬೇಕು ಸೈನ್ಸ್. ಅದು ಆ ಸೈನ್ಸ್ ಡಿಸಿಪ್ಲಿನ್, ಅದನ್ನು ನಮ್ಮದನ್ನ ಮಾಡ್ಕೊಬೇಕು. ಹಾಗೆ ಮ್ಯಾಥಮೆಟಿಕ್ಸ್ ಓದಿದಾಗ ಮ್ಯಾಥಮೆಟಿಕ್ಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡಿಸಿಪ್ಲಿನ್. ಯಾವುದದು? ಪ್ರಿಸಿಷನ್ ಅಂತ ಹೇಳ್ತಾರೆ, ಮ್ಯಾಥಮೆಟಿಕಲ್ ಪ್ರಿಸಿಷನ್ ಅಂತ ಹೇಳ್ತಾರಲ್ವಾ, ಪ್ರಿಸೈಸ್ ವೇ ಆಫ್ ಥಿಂಕಿಂಗ್, ಪ್ರಿಸೈಸ್ ವೇ ಆಫ್ ಥಿಂಕಿಂಗ್, ಅದು ಮ್ಯಾಥಮೆಟಿಕಲ್ ಪ್ರಿಸಿಷನ್. ಅದನ್ನು ನಾವು ಬೆಳೆಸ್ಕೊಬೇಕು. ಹಾಗೇನೆ ಎಲ್ಲವೂ ಕೂಡ ಅಷ್ಟೇ, ಸೈಕಾಲಜಿನೂ ಅಷ್ಟೇ, ಫಿಲಾಸಫಿ ಆಗೋದು. ಫಿಲಾಸಫಿ ಓದೋದು ನಮಗೆ ವಿಚಾರ ಮಾಡ್ತಕ್ಕಂಥ ಶಕ್ತಿ ಜಾಗೃತವಾಗಬೇಕು, ವಿಚಾರ ಮಾಡ್ತಕ್ಕಂಥ ಶಕ್ತಿ, ಎಲ್ಲವನ್ನು ಕೂಡ ವಿಚಾರ ಮಾಡ್ತಕ್ಕಂಥದ್ದು. ಅದು ರ್ಯಾಷನಲ್ ಫ್ಯಾಕಲ್ಟಿ ಅದು ನಮ್ಮಲ್ಲಿ ಜಾಗೃತವಾಗಬೇಕು. ಅದು ಫಿಲಾಸಫಿ ಓದಿದಾಗ ಬರಬೇಕು. ಬಂದ್ರೆ ಅದು ನಾವು ಫಿಲಾಸಫಿ ಓದಿ ಸಾರ್ಥಕ ಆಯ್ತು ಅಂತ. ಹಾಗೇನೆ ಸೈಕಾಲಜಿ ಕೂಡ ಯಾವುದೇ ಸಬ್ಜೆಕ್ಟ್ ಬೇಕಾದ್ರೆ ತಗೊಳ್ಳಿ, ಆ ರೀತಿ ಆದಾಗ ಮಾತ್ರ ಅದು ಸಾರ್ಥಕವಾಗುತ್ತೆ. ಅದನ್ನು ಅಧ್ಯಯನ ಮಾಡಿದ್ದು ನಾನು. ಈ ರೀತಿ ಶಿಕ್ಷಣವನ್ನ ಅದು ಬಹಳ ಒಂದು ಉನ್ನತ ದೃಷ್ಟಿಕೋನದಿಂದ ನಾವು ಅದನ್ನು ಶಿಕ್ಷಣವನ್ನು ಸ್ವೀಕರಿಸಬೇಕು. ಸುಮ್ಮನೆ ಶಿಕ್ಷಣದ ಬಗ್ಗೆ ಒಂದು ಡೆಫಿನಿಷನ್ ಇದೆ, ಗೊತ್ತಾ? ಏನಂತಂದ್ರೆ ಶಿರದಲ್ಲಿ ಕ್ಷಣ ಮಾತ್ರ ಇದ್ದು ಹೋಗುವುದು ಯಾವುದು? ಅದು ಶಿಕ್ಷಣ ಅಂತಂತೆ. ಶಿರದಲ್ಲಿ ಕ್ಷಣ ಮಾತ್ರ ಇದ್ದು ಹೋಗ್ತಕ್ಕಂಥ ಅಂತ ಶಿಕ್ಷಣ ಹೇಗೆ ಅಂದ್ರೆ ನಾವು ಎತ್ ಕೇಳ್ತೀವಿ, ಇಲ್ಲಿ ಕಿವಿ ಕೇಳೋದು, ಈ ಕಿವಿ ಬಿಟ್ಬಿಡೋದು. ಆ ಥರ ಒಂದು ಕಥೆ ಹೇಳ. ಕಥೆ, ಒಬ್ಬ ರಾಕ್ಷಸ ಇದ್ನಂತೆ. ಆ ರಾಕ್ಷಸ ಎಲ್ಲವನ್ನು ಕೂಡ ದಾರಿ ಮೇಲೆ ಬದಿನಲ್ಲಿ ಕೂತ್ಕೊಂಡಿರ್ತಾ ಇದ್ನಂತೆ. ಅಲ್ಲೇ ಬಂದು ಹೋಗೋದ್ರನ್ನೆಲ್ಲ ಹಿಡಿದು ತಿಂದು ಹಾಕ್ಬಿಡೋದು. ಬಹಳ ಕಷ್ಟ, ಅಲ್ಲಿ ಯಾರಿಗೂ ಹೋಗೋ ಹಾಗೆಲ್ಲ ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಹೀಗೆ ಏನು ಮಾಡ್ತಾ ಇದ್ದ ಅವನು. ಆಮೇಲೆ ಒಂದ್ಸತಿ ಅವನಿಗೆ ಅನ್ಸ್ತಂತೆ, ಇದು ಬಹಳ ಬೋರ್ ಆಯ್ತಂತ ಅವನಿಗೆ. ಈ ಥರ ತಿನ್ನೋ ಸರಿಯಲ್ಲ, ನಾನು ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ರೆ ಒಂದು ಪರೀಕ್ಷೆ ಮಾಡ್ಬೇಕು. ಆ ಪರೀಕ್ಷೆನಲ್ಲಿ ಯಾರು ಸೋಲ್ತಾರೋ ಅವ್ರನ್ನ ತಿಂದ್ಬಿಡ್ತೀನಿ, ಗೆದ್ರೆ ಅವ್ರನ್ನ ಬಿಟ್ಬಿಡ್ತೀನಿ. ಆ ತರ ಒಂದು ಮಾಡೋ ಪ್ರಯತ್ನ ಪಟ್ಟನಂತೆ. ಆ ರೀತಿ ಒಂದು ಯೋಜನೆ ಹಾಕೊಂಡ. ಅವನೇನ್ ಮಾಡ್ದ ಅಂತ ಅಂದ್ಬಿಟ್ರೆ 4 ತಲೆ ಬುರುಡೆ, ಅವನು ಎಷ್ಟೋ ಜನರನ್ನ ತಿಂದು ಹಾಕಿದ್ನಲ್ಲ, ಅದು ತಲೆ ಬುರುಡೆ ಎಲ್ಲ ಇತ್ತಲ್ಲ, 4 ತಲೆ ಬುರುಡೆಯನ್ನ ಇಟ್ನಂತಲ್ಲಿ. ಇಟ್ಬಿಟ್ಟು ಎದುರುಗಡೆ ಇಟ್ಬಿಟ್ಟಂತೆ. ಯಾರು ಅಲ್ಲಿ ಬಂದ್ರು ಕೂಡ ಅವ್ರು ಹೇಳೋದಂತೆ, ಈ ತಲೆ ಬುರುಡೆನಲ್ಲಿ ಅತ್ಯಂತ ಬುದ್ಧಿವಂತ ಆಗಿರ್ತಕ್ಕಂಥ ತಲೆ ಬುರುಡೆ ಯಾವುದು ಅಂತ ಕೇಳೋದಂತೆ. ಅವರೆಲ್ಲರೂ ಕೂಡ ಬಂದು ಟೆಸ್ಟ್ ಮಾಡ್ತಾ ಇದ್ರಂತೆ. ಹೇಗೆ ಟೆಸ್ಟ್ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ರೆ, ಈ ಇಲ್ಲೊಂದು ತೂತ ಇರುತ್ತಲ್ಲ ಕಿವಿನಲ್ಲಿ, ಇಲ್ಲೊಂದು ತೂತ ಇರುತ್ತಲ್ವಾ, ಅವನೊಂದು ಕಲ್ಲನ್ನು ಇಲ್ಲಿ ಹಾಕೋದಂತೆ. ಆಮೇಲೆ ಅದು ಇಲ್ಲಿ ಹೊರಗಡೆ ಬಂದ್ಬಿಡುತ್ತಂತೆ. ಅವ್ನು ನೋಡ್ತಾ ಇದ್ದ, ಅಲ್ಲಿ ಹೀಗೆ ಹಾಕಿದ್ರೆ ಈ ಕಡೆ ಬಂದ್ಬಿಡ್ತು. ಇದು ಪ್ರಯೋಜನ ಇಲ್ಲ ಅಂತಂದ್ರೆ ಅರ್ಥ ಏನು ಅಂತಂದ್ಬಿಟ್ಟು, ಈ ಕಿವಿಲಿ ಕೇಳ್ತಾನೆ, ಈ ಕಿವಿಲಿ ಬಿಟ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಅದು ಪ್ರಯೋಜನ ಇಲ್ಲ, ಅವನು ಬಿಟ್ಬಿಡ್ತಾ ಇದ್ದ. ಅವನು ಒಬ್ಬ ಬಂದ್ಬಿಟ್ಟು ಅವನು ಅದೇ ಬುದ್ಧಿವಂತ, ಅವನು ಬಹಳ ಟೆಸ್ಟ್ ಮಾಡ್ದ ಅದನ್ನ, ಆ ಥರ ಬಿಟ್ನಂತೆ. ಆಮೇಲೆ ಅವನು ಬೇಡ, ಅದು ಬುದ್ಧಿವಂತ ಅಲ್ಲ, ಅದು ಯೂಸ್ಲೆಸ್ ಫೆಲೋ ಅಂತಂದು ಬಿಟ್ಬಿಟ್ಟ. ಆಮೇಲೆ ಮತ್ತೊಂದು ತಗೊಂಡಂತೆ. ಅದೇನಾಗ್ತಾ ಇತ್ತು ಅಂತ ಅಂದ್ಬಿಟ್ರೆ, ಈ ಕಿವಿಯಲ್ಲಿ ಹಾಕಿದ ತಕ್ಷಣ ಈ ಬಾಯಿನಲ್ಲಿ ತೂತ ಇರುತ್ತಲ್ಲ, ಅದ್ರ ಮೂಲಕ ಕಲ್ಲು ಬಂದ್ಬಿಡ್ತಂತೆ. ಇಲ್ಲಿ ಹಾಕಿದ್ದು ಇಲ್ಲಿ ಬಾಯಿನ ಮೂಲಕ ತೂತಿಂದ ಬಂತಂತೆ. ಆಮೇಲೆ ಅವನು ಯೋಚನೆ ಮಾಡಿದಂತೆ, ಇದು ಅದಕ್ಕಿಂತ ಸ್ವಲ್ಪ ಬುದ್ಧಿವಂತ ಇದು. ಯಾಕೆಂತಂದ್ರೆ ಅವನು ಸುಮ್ಮನೆ ಹೇಳಿದ್ದನ್ನೆಲ್ಲ ಏನ್ ಮಾಡ್ತಾನೆ ಅಂತಂದ್ರೆ, ಸ್ವಲ್ಪ ಹೊತ್ತು ಮನಸ್ಸಲ್ಲಿ ಇಟ್ಕೋತಾನೆ. ಆಮೇಲೆ ಕೇಳಿದ್ದನ್ನೆಲ್ಲ ಸ್ವಲ್ಪ ಹೊತ್ತು ಮನಸ್ಸಲ್ಲಿ ಇಟ್ಕೋತಾನೆ. ಆಮೇಲೆ ಎಲ್ಲ
ಹೊರಗೆ ಹಾಕ್ಬಿಡ್ತಾನೆ. ಬಾಯಿ ಮೂಲಕ ಹೇಳಿ ಹೇಳಿ ಸಿಕ್ಕಿಸೋರೆಲ್ಲ ಮಾತಾಡ್ಬಿಟ್ಟು ಎಲ್ಲವನ್ನು ಕೂಡ ಹೊರಗೆ ಹಾಕ್ಬಿಡ್ತಾನೆ. ಏನು ತನ್ನದನ್ನ ಇಟ್ಕೊಳ್ಳೋದಿಲ್ಲ ಅಂತ ಅವನು ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ನಂತೆ. ಮತ್ತೊಬ್ಬ ನೋಡಿದಂತೆ ಅದು ಏನಾಯ್ತು ಅಂತಂದ್ಬಿಟ್ರೆ ಅವನು ಕಲ್ಲು ಹಾಕಿದಂತೆ ಈ ಕಿವಿನಲ್ಲಿ ಅದು ಗಂಟ್ಲಲ್ಲಿ ಒಂದು ತೂತ ಇತ್ತಂತೆ. ಆ ಗಂಟ್ಲು ತೂತ ಮೂಲಕ ಹೊರಗಡೆ ಬಂದ್ಬಿಡ್ತಂತೆ. ಅವನು ಯೋಚನೆ ಮಾಡಿ ಸ್ವಲ್ಪ ಇವನು ಅದಕ್ಕಿಂತ ಪರವಾಗಿಲ್ಲ, ಇವನು ಸ್ವಲ್ಪ ಹೊತ್ತು ಗಂಟ್ಲನ್ನಾದ್ರೂ ಇಟ್ಕೊಂಡಿರ್ತಾನಲ್ಲ, ಸ್ವಲ್ಪ ಹೊತ್ತು ಇಟ್ಕೊಂಡಿರ್ತಾನೆ, ಅವನಿಗಿಂತ ಇದು ಪರವಾಗಿಲ್ಲ ಅಂತ ಹೇಳಿದಂತೆ. ಆಮೇಲೆ ಮತ್ತೊಂದು ತಗೊಂಡಂತೆ, ನಾಲ್ಕನೇ ತಗೊಂಡು ಕಲ್ಲು ಹಾಕಿದ್ನಂತೆ. ಅದು ಎಲ್ಲೂ ಯಾವ ತೂತಿಂದಲೂ ಹೊರಗಡೆ ಬರಲೇ ಇಲ್ಲವಂಥದ್ದು, ಯಾವ ತೂತಿಂದ ಹೊರಗಡೆ ಬರಲೇ ಇಲ್ಲ. ಆಗ ಅವನು ಹೇಳಿದ್ನಂತೆ, ಇವನು ನಿಜವಾಗೂ ಕೂಡ ಬುದ್ಧಿವಂತ ಅಂತ. ಈಸ್ ಎ ರಿಯಲ್ ಜ್ಞಾನಿ, ಅವನು ಜ್ಞಾನಿ, ಅವನು ನಿಜವಾಗೂ ಕೂಡ ಜ್ಞಾನವನ್ನು ಪಡೆದಿರ್ತಕ್ಕಂಥವನು. ಅದನ್ನ ಯಾಕೆ ಅಂತಂದ್ಬಿಟ್ರೆ ಅವನು ನಿಜವಾಗೂ ಕೂಡ ಎಲ್ಲವನ್ನು ಕೂಡ ಅರಗಿಸ್ಕೊಂಡ್ಬಿಟ್ಟಿರ್ತಾನೆ ಅಂತಂದ್ಬಿಟ್ಟು, ತನ್ನದನ್ನ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆ ಥರ ನಾವು ವಿದ್ಯೆಯನ್ನು ಪಡಿಬೇಕು ಅಂತಂದ್ಬಿಟ್ಟು ಶಿಕ್ಷಣ ಆ ರೀತಿ ಮಾಡಿದಾಗ ಆ ಶಿಕ್ಷಣ ನಮಗೆ ನಿಜವಾಗೂ ಒಂದು ವ್ಯಕ್ತಿತ್ವಕ್ಕೆ ಒಂದು ಹೊಸ ಅಂಶವನ್ನ ಕೊಡುತ್ತೆ. ವ್ಯಕ್ತಿತ್ವ ಹೊಸ ರೀತಿಯಲ್ಲಿ ರೂಪಿತವಾಗುತ್ತೆ ಆ ಶಿಕ್ಷಣದಿಂದ. ಇಲ್ಲದ್ರೆ ನಾವು ಮೊದಲಂತಾನೆ ಇರ್ತೀವಿ, ಏನು ಪ್ರಯೋಜನ ಇಲ್ಲ, ಎಷ್ಟೊತ್ತಿ ಇನ್ನೂ ಕೆಟ್ಟು ಹೋಗ್ತೀವಿ. ಆಮೇಲೆ ಇನ್ನೊಂದು ಅಂಶ ನಾನು ಹೇಳಿದ್ದೆ, ಯಾವುದು ಆದರ್ಶನ ಆದರ್ಶ ಬಹಳ ಮುಖ್ಯ. ಆದರ್ಶ ಏನ್ ಮಾಡುತ್ತೆ ಅಂತಂದ್ಬಿಟ್ರೆ, ನಾನು ಯಾವುದೋ ಮುಂದೆ ಏನೋ ಆಗ್ಬೇಕು ಅಂತ ಒಂದು ಆದರ್ಶ ಇಟ್ಕೊಂಡಿರ್ತಾನಲ್ಲ, ಆ ಆದರ್ಶ ಇಟ್ಕೊಂಡವಾಗಿ ಏನಾಗುತ್ತೆ ಅಂತಂದ್ಬಿಟ್ರೆ ಅದನ್ನ ನಾವು ಬಲವಾಗಿ ಗಟ್ಟಿ ಹಾಡ್ಕೊಬೇಕು. ಅವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಸ್ವಾಭಾವಿಕವಾಗಿಯೇ ನನ್ನ ಈಗಿನ ಮಾತು, ಕೃತಿ, ವರ್ತನೆ ಮೇಲೆ ಅದು ತನ್ನ ಪ್ರಭಾವವನ್ನು ಬೀರುತ್ತೆ. ಅದೇನ್ ಮಾಡುತ್ತೆ, ರೂಪಿಸುತ್ತೆ. ನಾನು ಹೀಗೆ ನನ್ನ ಆದರ್ಶ ಇದಲ್ವಾ, ಅದರಿಂದ ನಾನು ಈ ತರ ವರ್ತಿಸ್ಬೇಕು. ನನ್ನ ಆದರ್ಶ ಇದಲ್ವಾ, ಈ ತರ ಮಾತಾಡ್ಬೇಕು, ನಾನು ಈ ತರ ವರ್ತಿಸ್ಬೇಕು, ಈ ತರ ಕೆಲಸ ಮಾಡ್ಬೇಕು. ಈಗ ಒಬ್ಬ ಆಧ್ಯಾತ್ಮಿಕ ಆದರ್ಶವನ್ನು ಇಟ್ಕೊಂಡಿರ್ತಾನೆ ಅಂತ ಇಟ್ಕೊ. ಎಷ್ಟೋ ಜನ ನಾವು ನೋಡಿದ್ದೀನಿ ನಾನು, ಮೊದಲು ಒಂಥರ ಇನ್ಡಿಸಿಪ್ಲಿನ್ ಆಗಿರ್ತಾನೆ, ಏನು ಶಿಸ್ತೇ ಇಲ್ಲ, ಶಾಬಿಯಾಗಿರ್ತಾನೆ, ಓದೋದ್ರಲ್ಲೂ ಏನು ಪ್ರಯೋಜನ ಇಲ್ಲ, ಆ ಥರ ಇರ್ತಾನೆ. ಕೆಲವು ಸತಿ ಅವ್ರು ಏನ್ ಮಾಡ್ತಾರೆ, ಯಾವುದೋ ಒಂದು ಶ್ರೀರಾಮಕೃಷ್ಣರ, ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಓದ್ಬಿಡ್ತಾರೆ. ಆಮೇಲೆ ಆಧ್ಯಾತ್ಮಿಕ ಆದರ್ಶವನ್ನು ಸ್ವೀಕರಿಸ್ಬಿಡ್ತಾರೆ. ಆಶ್ರಮದ ಕಡೆಗೆ ಅವನಿಗೆ ಗಮನ ಬಂದ್ಬಿಡುತ್ತೆ. ತಕ್ಷಣ ಅವ್ರು ಎಲ್ಲ ಚೇಂಜ್ ಆಗ್ಬಿಡ್ತಾರ, ಯೂ-ಟರ್ನ್ ಆಗ್ಬಿಡುತ್ತೆ ಅವ್ರ ಜೀವನದಲ್ಲಿ. ತಕ್ಷಣ ಅವ್ರು ಏನಾಗುತ್ತೆ, ಎಲ್ಲ ಶಿಸ್ತುಬದ್ಧವಾಗಿ ನಡೆಸ್ತಕ್ಕಂಥದ್ದು, ಶಾಬಿನೆಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಆಮೇಲೆ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಎಲ್ಲ ಸತಿನೂ ಕೂಡ ಅವ್ರು ಫಸ್ಟ್ ಕ್ಲಾಸ್ನಲ್ಲೇ ಬಂದ್ಬಿಡ್ತಾರೆ. ಈ ಥರ ಎಷ್ಟು ಜನ ನೋಡಿದ್ದೀನಿ ನಾನು. ಒಂದು ಆಧ್ಯಾತ್ಮಿಕ ಆದರ್ಶ ಅವ್ರ ಜೀವನದಲ್ಲಿ ಎಷ್ಟೊಂದು ಪ್ರಭಾವವನ್ನು ಮಾಡುತ್ತೆ. ಅವ್ರ ಭಗವತ್ ಸಾಕ್ಷಾತ್ಕಾರ ಆಗದೆ ಇರ್ಬೋದು, ಅದು ಬಹಳ ದೂರದ ಮಾತು. ಅಟ್ಲೀಸ್ಟ್ ಅವ್ರ ಜೀವನದ ಮೇಲೆ ಅತ್ಯಂತ ಸತ್ಪರಿಣಾಮ ಉಂಟು ಮಾಡುತ್ತಲ್ಲ, ಅದು ಬಹಳ ಮುಖ್ಯ. ಆ ಥರ ಅದು ಆಧ್ಯಾತ್ಮಿಕ ಆದರ್ಶ ಅಂತಕ್ಕಂಥದ್ದು ಆ ರೀತಿ ಮಾಡುತ್ತೆ. ಯಾವ ಆದರ್ಶವನ್ನು ನಾವು ಸ್ವೀಕರಿಸ್ತೀವೋ ಅದಕ್ಕನುಗುಣವಾಗಿ ನಮ್ಮ ಈಗಿನ ವ್ಯಕ್ತಿತ್ವ ರೂಪಿತವಾಗುತ್ತೆ ಅಂತ ಅನ್ಬಿಟ್ಟು. ಈಗಿನ ವ್ಯಕ್ತಿತ್ವ ಅದು ಮುಂದೆ ಆದರ್ಶ ನಾವು ಸಾಧಿಸ್ತಕ್ಕಂಥದ್ದು ಮುಂದೆ, ಇದು ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಅದೇನ್ ಮಾಡುತ್ತೆ, ಈಗಿನ ನನ್ನ ವ್ಯಕ್ತಿತ್ವವನ್ನು ಅದು ರೂಪಿಸ್ಕೊಳ್ಳುತ್ತೆ. ಅದಕ್ಕೊಂದು ಉದಾಹರಣೆ ಕಥೆ ಹೇಳ್ತೇನೆ ನಾನು. ಕಥೆ ಅಲ್ಲ, ನಡೆದ ಘಟನೆ. ಈಗ ತಾನ್ಸೇನ್ ಬಗ್ಗೆ ಕೇಳಿದ್ರಲ್ಲ ನೀವು, ತಾನ್ಸೇನ್ ಎವರೆಸ್ಟ್ ವೀರ. ಎವರೆಸ್ಟ್ ವೀರ. ಇನ್ನೊಬ್ರು ಯಾರು? ಹಿಲೇರಿ ಅಂಡ್ ತಾನ್ಸೇನ್ ಅಲ್ವಾ. ಅವನು ಶರ್ಫಾ ಕಮ್ಯುನಿಟಿ ಸೇರಿದವನು. ಯಾರು? ತಾನ್ಸೇನ್. ತೇನ್ಸಿಂಗ್ ಅಂಡ್ ಹಿಲೇರಿ. ತೇನ್ಸಿಂಗ್ ಅವನು ಶರ್ಪಾ ಕಮ್ಯುನಿಟಿ, ಶರ್ಪರು ಅಂತ ಅಂದ್ಬಿಟ್ಟು ಅವರು ಎಲ್ಲ ಇವರು ಶೆಫರ್ಡ್ಸ್, ಅವರು ಕುರಿ ಕಾಯೋರು, ಅತ್ಯಂತ ಬಡ ಕುಟುಂಬದೆಲ್ಲ ಬಂದಿರ್ತಕ್ಕಂಥವ್ರು. ಅದೇ ಕುಟುಂಬದವರೆಲ್ಲ ಅದೇ ಎವರೆಸ್ಟ್ ತಪ್ಪಲಿನಲ್ಲೇನೆ, ಶಿಖರದ ತಪ್ಪಲಿನಲ್ಲೇ ಅವ್ರು ವಾಸವಾಗಿದ್ರಂತೆ. ಅವರು ಅವನೆಲ್ಲ ತಾಯಿ ಜೊತೆ ಅವನು ಕುರಿ ಕಾಯಿಗೆ ಹೋಗ್ತಾ ಇದ್ದ. ಬೆಳಿಗ್ಗೆ ಕುರಿನೆಲ್ಲ ತಗೊಂಡು ಕುರಿಗೆ ಹೋಗ್ತಾ ಇದ್ದಾಗ ಆ ತಾಯಿ ಪ್ರತಿದಿನನೂ ಆ ಮಗನಿಗೆ ಹೇಳ್ತಾ ಇದ್ದಂತೆ, ತೇನ್ಸಿಂಗ್ಗೆ, ತೇನ್ಸಿಂಗ್ ನೋಡು ಮಗು, ನೀನು ಬೆಳೆದು ದೊಡ್ಡವನಾದ ಮೇಲೆ ಈ ಪರ್ವತ ತುದಿ ಹೋಗ್ಬೇಕಣೋ ಅಂತ. ಈ ಪರ್ವತ ತುದಿ ಹೋಗ್ಬೇಕು ನೀನು. ಅದನ್ನೇ ಕೇಳ್ತಾ ಇದ್ದೆ, ಪ್ರತಿದಿನ ಕೇಳ್ತಾ ಇದ್ದ. ಕೇಳಿ 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 ಅವನ ಮನಸ್ಸಿನಲ್ಲಿ ಎಂಥ ಒಂದು ಸಂಸ್ಕಾರ ಉಂಟು ಮಾಡ್ಬಿಡುತ್ತೆ ಅಂತ ಅಂದ್ಬಿಟ್ರೆ ಅವನು ಹೋಗೇ ಬಿಟ್ಟ ಮುಂದೆ ಅಲ್ವಾ. ಮುಂದೆ ಹೋಗೇ ಬಿಟ್ಟ, ತಲುಪೇ ಬಿಟ್ಟ. ಆ ರೀತಿ ಮುಂದಿನ ಅವ್ರ ಭವಿಷ್ಯ, ಅದು ಮುಂದೆ ಆಗ್ತಕ್ಕಂಥ ಆದರ್ಶ, ಆ ಆದರ್ಶವನ್ನು ಇಟ್ಕೊಂಡಿದ್ರಿಂದ ಅದಕ್ಕೆ ಅನುಗುಣವಾಗಿ ಅವನು ಟ್ರೈನಿಂಗ್ ಪಡೆಯೋದಕ್ಕೆ, ಅವನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ಅನುಕೂಲ ಆಯ್ತು. ಆ ರೀತಿ ನಾವು ಯಾವ ಆದರ್ಶವನ್ನು ಇಟ್ಕೊಂಡಿರ್ತೀವೋ ಅದಕ್ಕನುಗುಣವಾಗಿ ನಮ್ಮ ಈಗಿನ ವ್ಯಕ್ತಿತ್ವ
ರೂಪಿತವಾಗತ್ತೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಆದರ್ಶ ಇಟ್ಕೊಂಡಿರ್ತಕ್ಕಂತಹದ್ದು ಬಹಳ ಒಳ್ಳೇದು ಅಂತ ಅಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಒಬ್ಬ ಆದರ್ಶ ಉಳ್ಳಂತ ವ್ಯಕ್ತಿ 10,000 ತಪ್ಪುಗಳನ್ನ ಮಾಡಿದರೆ, ಆದರ್ಶ ಇಲ್ಲದೆ ಇರತಕ್ಕಂತ ವ್ಯಕ್ತಿ ಏನ್ ಮಾಡ್ತಾನೆ? 50,000 ಕರೆಕ್ಟ್ 50,000 ತಪ್ಪುಗಳನ್ನು ಮಾಡ್ತಾನಂತ. ಅಂದ್ರೆ ಅದಕ್ಕೋಸ್ಕರ ಆದರ್ಶ ಇಟ್ಕೊಳ್ಳೋದು ಒಳ್ಳೇದು. ಆದರ್ಶ ಎಷ್ಟು ಮಟ್ಟಿಗೆ ನಮ್ಮ ವ್ಯಕ್ತಿತ್ವವನ್ನ ಅದು ಆಕ್ರಮಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ರೆ, ನಮ್ಮ ನರನಾಡಿಗಳಲ್ಲೆಲ್ಲ ಅದು ಸ್ಪಂದಿಸ ಮಾಡ್ಬೇಕಂತೆ. ನಮ್ಮ ಮಾತಿನ ಮೂಲಕ ಅದು ವ್ಯಕ್ತವಾಗಬೇಕಂತೆ, ನಮ್ಮ ಕೃತಿಯ ಮೂಲಕ ಅದು ವ್ಯಕ್ತವಾಗಬೇಕಂತೆ, ನಮ್ಮ ನರನಾಡಿಗಳಲ್ಲಿ ಅಣು ಕಣಗಳಲ್ಲೂ ಕೂಡ ಅದು ತೂರ್ಕೊಂಡ್ಬಿಡ್ಬೇಕಂತೆ. ಎಲ್ಲವನ್ನು ಕೂಡ ಇಡೀ ವ್ಯಕ್ತಿತ್ವ, ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು ಕೂಡ ಅದು ಪರಿವರ್ತಿಸಿಬಿಡ್ಬೇಕಂತೆ. ಇದು ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥ. ಯಾವುದೋ ಒಂದು ಆದರ್ಶ ಇಟ್ಕೊಬೇಕು ಅಂತಂದ್ಬಿಟ್ಟು ಆದರ್ಶಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನ ಅದಕ್ಕೆ ಮುಡಿಪಾಗಿಡ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಈ 5 ಅಂಶಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ಆಯ್ತು. ಯಾವ್ಯಾವುದು? ಸಂಸ್ಕಾರ, ಆದರ್ಶ, ಶಿಕ್ಷಣ, ಆದರ್ಶ. ಈಗ 5 ಅಂಶಗಳು. ಈ 5 ಅಂಶಗಳು ಕೂಡ ನಮಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜೀವನವನ್ನ ರೂಪಿಸೋದಕ್ಕೆ. ಇವು 5 ಅಂಶಕ್ಕೂ ಕೂಡ ನಾವು ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಬೇಕು ನಮ್ಮ ಜೀವನದಲ್ಲಿ. ಇಷ್ಟು ಹೇಳ್ಬಿಟ್ಟು ನಾನು ಇವತ್ತಿನ ಉಪನ್ಯಾಸ ಮಾಡ್ತೀನಿ. ನಮಸ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣಾರ್ಪಣಮಸ್ತು.